अस्सलाम वालेकुम। आप देख रहे हैं आपका अपना कोलार ट्रू न्यूज़ चैनल। इस बार शहर कोलार और कोलार के अतराफ़ के नाफ अक्सर ज़्यादा बारिश हो रही है। तो ऐसे ही कोलार शहर में बारिश ज़्यादा होने की वजह से कोलार बाईपास आरएमसी मार्केट के करीब जो बेंगलुरु से कोलार को जो रास्ता आता है, उस रास्ते में बहुत सारे गड्ढे पड़े हुए थे। उस गड्ढों में पानी ठहरा हुआ रहता था और जब सवारी वहाँ से निकलती थी तो उन गड्ढों का पानी वहाँ पर जो पैदल जाया करते थे और जो रोड के किनारे जो कारोबार करते हैं उनके ऊपर वो पानी उड़ता था। और बहुत सारों को तकलीफ़ होती थी कि बरसात के वक्त गड्ढा कौसा और पानी कौसा और रोड कौसा पता नहीं चलता था, तो बहुत दिक्कत हुआ करती थी। उसको देखते हुए उस वार्ड के काउंसलर फ़ैरोज़ पाशा ने आज उस रोड का काम मुकम्मल करते हुए आप देख सकते हैं उन्हीं की निगरानी में उस रोड पर जल्ली और तार डाल के जितने भी गड्ढे मौजूद थे उन पूरे गड्ढों को मुकम्मल मिट्टी से बंद करके और जल्ली से बंद करके वहाँ पर आने जाने वालों को आसानी फराहम की। तो वहाँ के रहने वाले लोग अखबारी नुमाइंदों से क्या कहते हैं और वहाँ के काउंसलर फ़ैरोज़ पाशा क्या कहते हैं अखबारी नुमाइंदों से, खुद आप उनकी ज़ुबानी सुन सकते हैं आपके अपने चैनल की तरफ से। अगर आपको ये तस्वीरात और आपको ये चैनल पसंद आए तो आपके दोस्तों अहबाब के मोबाइल तक ज़्यादा से ज़्यादा शेयर करें ताकि कोलार के अतराफ़ किनाफ के अखबारात हर तरह के तस्वीरात के ज़रिए आप तक पहुँच सके। तो आपके दोस्तों अहबाब के मोबाइल तक ज़्यादा से ज़्यादा शेयर करें। शुक्रिया। बहुत पानी फुल लगा था, बारिश हो रहा था। हाँ बाद में फ़ैरोज़ भाई आ गए, हाँ पानी गए भाई आ गए। हाँ क्या क्या तकलीफ थी तुम्हारे इधर यहाँ? बहुत आना जाना की तकलीफ थे। हाँ जगह पूरा फ्लड करी आपको पूरा पूरा अब पानी पास होगा। ಬೈಪಾಸ್ ರಸ್ತೆ ಬೆಂಗಳೂರಿಂದ ಕೋಲಾರ್ಗೆ ಹೋಗೋ ಮುಖ್ಯ ರಸ್ತೆ ಆಗಿದೆ ಸರ್. ಇದು ಸುಮಾರು ದಿನಗಳಿಂದ ಹಳ್ಳಗಳು ಬಿದ್ದು ಜಾಸ್ತಿ ನೀರು ಮಳೆ ಕಾರಣ ರೋಡೆಲ್ಲ ಹಾಳಾಗಿತ್ತು. ರೋಡೆಲ್ಲ ಹಾಳಾಗಿತ್ತು. ಮೊನ್ನೆ ಶಾಸಕರಿಗೆ ಮನವಿ ಮಾಡಿಕೊಳ್ಳುವಾಗ ಅವರು 2-3 ದಿನದಿಂದ ಪೈಪು ನೀರು ನಿಂತಿದ್ದು, ಎಲ್ಲ ನೀರು ಏನು ನಿಂತಿತ್ತು ಆ ನೀರು ಹೋಗೋ ವ್ಯವಸ್ಥೆಯನ್ನು ಮಾಡಿಕೊಟ್ರು ಮೊನ್ನೆ ಶಾಸಕರು. ಮತ್ತು ಇವತ್ತು ವೆಟ್ ಮಿಕ್ಸನ್ನು ಕಟ್ಟಿದ್ದಾರೆ. ವೆಟ್ ಮಿಕ್ಸ್ ಎಲ್ಲ ಹಳ್ಳಗಳೆಲ್ಲ ನೀವು ನೋಡ್ಬೋದು, ಎಲ್ಲ ಹಳ್ಳಗಳೆಲ್ಲ ಕ್ಲಿಯರ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು 8 ಡೇಸಲ್ಲಿ ತಾರು ಹಾಕ್ತೀವಿ. ಮತ್ತು ಈ ಏನು ಸರ್ಕಲ್ ಇದೆ, ಇದು ಬೈಪಾಸು ಮುಖ್ಯ ರಸ್ತೆ, ಕೋಲಾರಿಗೆ ಹೋಗುವ ಮುಖ್ಯ ರಸ್ತೆ ಇದೆ, ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ರಾಜ್ಯಕ್ಕೆ ಕಾರ್ಯದರ್ಶಿಗಳಾದ ನಸೀರ್ ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ಶಾಸಕರು ಮಂಜಣ್ಣನವರು ಮತ್ತು ಅಂಜಣ್ಣನವರು ಇವರು ಮೂವರು ಸೇರಿ 1.5 ಕೋಟಿ ಅನುದಾನವನ್ನು ಈ ಪಾರ್ಕ್ ಅಭಿವೃದ್ಧಿಗೆ ಅಂತ, ಏನು ಸರ್ಕಲ್ ಇದೆ ಈ ಸರ್ಕಲ್ ಅಭಿವೃದ್ಧಿಗೆ ಅಂತ 1.5 ಕೋಟಿ ಹಣ ಹಾಕಿದ್ದಾರೆ. ಈ ಹಣದಲ್ಲಿ ಎಲ್ಲ ಪಾರ್ಕು ಮತ್ತು ರಸ್ತೆ ಹೈಟ್ ಮಾಡ್ತೀವಿ. ಹೈಟ್ ಮಾಡಿ 2 ಕಡೆ ನೀರು ಹೋಗುವ ಥರ ಮಾಡ್ತೀವಿ ಮತ್ತು ಪಾರ್ಕ್ ಥರ ಮಾಡ್ತೀವಿ. ಪಾರ್ಕ್ ಮಾಡಿ ಎಲ್ಲ ರಸ್ತೆ ಇದು ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ. ಇದೇ ಮತ್ತು ಈ ಸರ್ಕಲ್ಗೆ ನಮ್ಮ ಎಲ್ಲ ಇದು ಮೈನಾರಿಟಿ ವಾರ್ಡ್ ಇರೋದ್ರಿಂದ ಈ ಕಡೆ ಎಲ್ಲ ಮುಖ್ಯವಾಗಿ ಮೈನಾರಿಟಿ ವಾರ್ಡ್ ಇರೋದ್ರಿಂದ ಈ ಸರ್ಕಲನ್ನು ನಗರಸಭೆಯಲ್ಲಿ ರೆಸಲ್ಯೂಷನ್ ಮಾಡಲಾಗಿದೆ. ಏನಂತ ಹೇಳಿದರೆ ಸರ್ಕಲ್ ಹೆಸರು ರೆಸಲ್ಯೂಷನ್ ಮಾಡಿದ್ದೀವಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಹೆಸರು ಕೂಡ ಇಟ್ಟಿದ್ದೀವಿ ಈ ಸರ್ಕಲ್ಗೆ. ಇದು ಇವತ್ತವರೆಗೂ ಕೋಲಾರದಲ್ಲಿ ಯಾರೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಮೀಟಿಂಗಲ್ಲಿ ಪಾಸ್ ಮಾಡಿ ರೆಸಲ್ಯೂಷನ್ ಎಲ್ಲ ಮಾಡಿದ್ವಿ. ಮೌಲಾನಾ ಅಬುಲ್ ಕಲಾಂ ಮೌಲಾನಾ ಅಬುಲ್ ಕಲಾಮು ಯಾಕೆ ಆ ಹೆಸರು ಇಟ್ಟಿದ್ದೀವಿ ಅಂದರೆ ಫಸ್ಟ್ ಮುಸ್ಲಿಮ್ಸಲ್ಲಿ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಅವರು, ನಮ್ಮ ಈ ದೇಶಕ್ಕೆ ಫಸ್ಟು ಎಜುಕೇಷನ್ ಮಿನಿಸ್ಟರ್. ಅದೇ ಹೆಸರು ಇಡಬೇಕಂತ ಮೀಟಿಂಗಲ್ಲಿ ಫೋರ್ಸ್ ಮಾಡಿ ನಗರಸಭೆ ಜನರಲ್ ಬಾಡಿ ಮೀಟಿಂಗಲ್ಲಿ ಫೋರ್ಸ್ ಮಾಡಿ ಆ ಹೆಸರನ್ನು ಪ್ರಸ್ತಾಪ ಮಾಡಿ ಮತ್ತು ಆ ಹೆಸರು ಪಾಸಾಗಿ ರೆಸಲ್ಯೂಷನ್ ಎಲ್ಲ ಆಗಿದೆ. ಆ ಹೆಸರು ಕೂಡ ಇಡ್ತೀವಿ. ಇದೇ ರೀತಿ ಈ ಸರ್ಕಲ್ ಏನಿದೆ ಇದು ಬ್ಯಾಂಗ್ಳೂರಿಂದ ಕೋಲಾರಿಗೆ ಬರೋದು ಮುಖ್ಯ ಸರ್ಕಲ್ ಆಗಿರೋದ್ರಿಂದ ಒಳ್ಳೆ ಸರ್ಕಲ್ ಆಗಬೇಕಂತ ನಮ್ಮೆಲ್ಲರಿಗೂ ಕನಸಿದೆ. ಈ ಒಂದು ತಿಂಗಳು 2 ತಿಂಗಳಲ್ಲಿ ಎಲ್ಲ ಇದು ಪ್ಲಾನ್ ಅಪ್ರೂವಲ್ ಬಂದಿದೆ. 1 or 2 ಮಂತ್ಸಲ್ಲಿ ಈ ಸರ್ಕಲ್ ಎಲ್ಲ ಅಭಿವೃದ್ಧಿ ಮಾಡ್ತೀವಿ ಸರ್. ಈ ರೋಡ್ ತುಂಬ ತೊಂದರೆ ಇದೆ. ಎಷ್ಟು ದಿನ? 8 ಡೇಸಲ್ಲಿ ತಾರು ಹಾಕ್ತೀವಿ. 8 ಡೇಸ್ ಮಳೆ ಇಲ್ಲ ಅಂದರೆ 8ರಿಂದ 10 ದಿನಗಳಲ್ಲಿ ತಾರು ಹಾಕ್ತೀವಿ. ಈಗ ಸದ್ಯಕ್ಕೆ ಓಡಾಡೋಕ್ಕೆ ಇದು ಮಾಡಿದ್ವಿ, ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದೆಲ್ಲ ನಮ್ಮ ಶಾಸಕರ ಕಡೆಯಿಂದ ಆಗಿರೋದು, ಬೇರೆಯವ್ರು ಯಾರೂ ಮಾಡಿಲ್ಲ. ಶಾಸಕರು ಊರಲ್ಲಿಲ್ಲ,
ಆಸೆ ಇದ್ದರೂ ಫೋನ್ ಮುಖಾಂತರ ಪದೇ ಫಾಲೋ ಅಪ್ ಮಾಡಿ ಈ ಥರ ಪ್ರಾಬ್ಲಮ್ಸ್ ಇದೆ, ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ಪದೇ ಫೋನ್ ಮಾಡಿ ಮೂರ್ನಾಲ್ಕು ಸರಿ ಫೋನ್ ಮಾಡಿ ಶಾಸಕರು